ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ವೀಡಿಯೋದಲ್ಲಿ ನಾವು ಕ್ಲಾಸ್ 10ನ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಮತ್ತು ಬೋರ್ಡ್ ಎಕ್ಸಾಮ್ಗೆ ಬರುವಂಥ 1 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. 3 ಮಾರ್ಕ್ಸ್ ಕ್ವಶನ್ನ ಮತ್ತೆ ಡಿಸ್ಕಸ್ ಮಾಡ್ತೇನೆ. ಯಾಕಂತ ಕೇಳಿದರೆ 1 ಮಾರ್ಕ್ಸ್ ಕ್ವಶನ್ನು ಹೆಚ್ಚು ಟೈಮ್ ತೊಗೊಳ್ಳೋದಿಲ್ಲ. ಪ್ರತಿ ಚಾಪ್ಟರ್ಲಿ ಒಂದು 15 ಮಿನಿಟ್ಸ್ ತೊಗೊಳ್ಬೋದು ಅಷ್ಟೇ. ಸೊ ಡೈಲಿ ಒಂದು 2 to 3 ವೀಡಿಯೋಸ್ ಅಂತೂ ಮಿನಿಮಮ್ ನಾವು ಅಪ್ಲೋಡ್ ಮಾಡ್ಬೋದು. ಅದಕ್ಕೋಸ್ಕರ 1 ಮಾರ್ಕ್ಸ್ ಕ್ವಶನ್ನ ಫಸ್ಟು ಕಂಪ್ಲೀಟ್ ಮಾಡಿ ಆಮೇಲೆ 3 ಮಾರ್ಕ್ಸಿಗೆ ಹೋಗ್ತೇನೆ. 1 ಮಾರ್ಕ್ಸ್ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ ಎಕ್ಸಾಮಲ್ಲಿ. ಯಾವಾಗ ನೀವು ಫಸ್ಟ್ 16 ಕ್ವಶನಲ್ಲಿ ಮೋರ್ ದ್ಯಾನ್ 10 ಮಾಡಿದ್ರಿ ಅಂತ ಆದರೆ, ಔಟ್ ಆಫ್ 16ನಲ್ಲಿ 12, 13, 14 ಮಾಡಿದ್ರಿ ಅಂತ ಆದರೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ನೀವು ಉಳಿದದನ್ನೆಲ್ಲ ತುಂಬ ಕಾನ್ಫಿಡೆನ್ಸಲ್ಲಿ ಬರೀತೀರಾ. ಸೊ ಅದಕ್ಕೋಸ್ಕರ 1 ಮಾರ್ಕ್ಸ್ ಕ್ವಶನ್ನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇವತ್ತು 1 ಮಾರ್ಕ್ ಕ್ವಶನಲ್ಲಿ ರಿಯಲ್ ನಂಬರ್ ಚಾಪ್ಟರಿಂದ ತಗೊಳ್ತಾ ಇದ್ದೇನೆ. 1 ಮಾರ್ಕ್ ಕ್ವಶನ್ನು, ಅದರಲ್ಲಿ ಒಂದು 1 ಮಾರ್ಕ್ ಕ್ವಶನ್ ಬರುತ್ತೆ, ಒಂದು MCQ ಬರುತ್ತೆ. ಸೊ ರಿಯಲ್ ನಂಬರ್ 100% ಸ್ಟೂಡೆಂಟ್ಸ್ ಇದೇ ಟೈಪ್ ಕ್ವಶನ್ಸ್ ಬರುತ್ತೆ, ಪಕ್ಕ ಇದೇ ಟೈಪ್ ಕ್ವಶನ್ಸ್ ಬರುತ್ತೆ. ಸೊ ಟೋಟಲಿ 2 ಕ್ವಶನ್ಸ್ ಬರುತ್ತೆ 1 ಮಾರ್ಕ್ ರಿಯಲ್ ನಂಬರ್ಸಿಂದ. ಒಂದು MCQ ಅಲ್ಲಿ ಬರುತ್ತೆ, ಒಂದು 1 ಮಾರ್ಕಲ್ಲಿ ಬರುತ್ತೆ. ದಟ್ ಈಸ್ ವೈ. ಓಕೆ, ಈಗ ನಾನು ಡೈರೆಕ್ಟ್ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸು. ಅದಕ್ಕೂ ಮುಂಚೆ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತಾ ಇದ್ದೇನೆ. 6362324224 ಅಂತ. ನೀವು ಯಾವಾಗ ಬೇಕಾದರೂ ಏನೇ ಡೌಟ್ಗಳಿದ್ರು ಕೂಡ ಈ ನಂಬರಿಗೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ನಾನು ಖಂಡಿತ ಅದನ್ನು ಸಾಲ್ವ್ ಮಾಡ್ತೇನೆ. ಈಗ ಡೈರೆಕ್ಟ್ ನಾನು ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸ್. ರಿಯಲ್ ನಂಬರ್ಸಲ್ಲಿ ನೋಡಿ, ಫಸ್ಟ್ ಕ್ವಶನ್ನು ಇದು ಮಾಡೆಲ್ ಕ್ವಶನ್ ಪೇಪರಿಂದ ತೆಗೆದಿದ್ದು. ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಕೇಳಿದರೆ ಯಾವ ಟೈಪ್ ಪ್ರಾಬ್ಲಮ್ನ ಕೇಳ್ಬೋದು. ಇದನ್ನು ಬಿಟ್ಟು ಆಲ್ಮೋಸ್ಟ್ ಬೇರೆ ಕ್ವಶನ್ಸ್ ಕೇಳೋದಿಲ್ಲ. ಆಲ್ಮೋಸ್ಟ್ ಇದರಲ್ಲಿ ರಿಪೀಟ್ ಆಗುತ್ತೆ, ವಿತ್ ನಂಬರ್ಸ್ ಚೇಂಜ್ ಆಗ್ಬೋದು ಅಷ್ಟೇ. ಓಕೆ, ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟು, ಇದು 1 ಮಾರ್ಕ್ಸ್ ಕ್ವಶನ್ನು ಫ್ರಮ್ ರಿಯಲ್ ನಂಬರ್ಸ್. 1 ಮಾರ್ಕ್ ಸ್ಟೂಡೆಂಟ್ಸ್ ಇದು, ಆ್ಯಂಡ್ MCQs. ಓಕೆ, ಆಲ್ಮೋಸ್ಟ್ ಇದೇ ಟೈಪ್ ಬರುತ್ತೆ ಸ್ಟೂಡೆಂಟ್ಸ್. 100%, ಆಲ್ಮೋಸ್ಟ್ 95-100% ಪಕ್ಕ ಇದೇ ಟೈಪ್ ಬರುತ್ತೆ. ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು ಅಷ್ಟೇ. ಓಕೆ, ಫಸ್ಟ್ ಕ್ವಶನ್ ನೋಡಿ, ಅದರಲ್ಲಿ ಎವ್ರಿ ಪಾಸಿಟಿವ್ ಆಡ್ ಇಂಟೀಜರ್ ಸ್ಟೂಡೆಂಟ್ಸ್. ಇದು ನಾನಿಲ್ಲಿ ಆಡ್ ಇಲ್ಲಿ ಬರ್ತಿದ್ದೇನೆ. ಎವ್ರಿ ಪಾಸಿಟಿವ್ ಆಡ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್. ಅವ್ರು ಏನು ಹೇಳ್ತಾ ಇದ್ದಾರೆ, ಒಂದು ಇಂಟೀಜರ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಆಡ್ ಇಂಟೀಜರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವ್ಯಾರ್ Q ಈಸ್ ಅ ಪಾಸಿಟಿವ್ ಇಂಟೀಜರ್. ಆಪ್ಷನ್ ಕೊಟ್ಟಿದ್ದಾರೆ. ನೀವು Q ಇದ್ದಲ್ಲಿ ಪಾಸಿಟಿವ್ ಇಂಟೀಜರ್ನ ನಂಬರ್ ಹಾಕಿದರೆ ನಿಮ್ಗೆ ಎಲ್ಲದು ಆನ್ಸರ್ ಏನು ಬರಬೇಕು, ಆಡ್ ನಂಬರ್ ಬರಬೇಕು. ಅದು ಆಡ್ ಪಾಸಿಟಿವ್ ಇಂಟೀಜರ್ ಬರಬೇಕು. ಇಂಟೀಜರ್ನ ನೀವು Q ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಯಾಕೆ ಹೇಳಿ, ವ್ಯಾರ್ Q ಈಸ್ ಅ ಇಂಟೀಜರ್ ಅಂತ ಕೊಟ್ಟಿದ್ರಲ್ಲ, ದಟ್ ಟು ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರಲ್ಲ. Q ಇದ್ದಲ್ಲಿ ನೀವು ಪಾಸಿಟಿವ್ ಇಂಟೀಜರ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ನಿಮಗೆ ಆಡ್ ಪಾಸಿಟಿವ್ ಇಂಟೀಜರ್ಸ್ ಬರಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಇದು ಆಪ್ಷನ್ ತಗೊಳ್ತೇನೆ ಸ್ಟೂಡೆಂಟ್ಸ್ ನಾನು. 2 ಇಂಟು Q ಇದ್ದಲ್ಲಿ ಇಂಟೀಜರ್ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. 2 ಇಂಟು 1 + 1 ಎಷ್ಟಾಗುತ್ತೆ, 3 ಆಗುತ್ತೆ. 2 ಇಂಟು 2 ಈಸ್ ಇಂಟೀಜರ್ ಅಲ್ವಾ. 2 ಇಂಟು 2 ಇದೆಷ್ಟಾಗುತ್ತೆ, 5 ಆಗುತ್ತೆ. 2 ಇಂಟು 3 ಆಗ್ತೇನೆ. ಅಂದರೆ ಏನು ಮಾಡ್ತಾ ಇದ್ದೆ ನಾನು, Q ಇದ್ದಲ್ಲಿ ಒಂದೊಂದೇ ನಂಬರನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. 7. 2 ಇಂಟು 4 ನೀವು ಯಾವ್ದು ಕೂಡ ತೊಗೊಳ್ಬೋದು, ಇಂಟೀಜರ್ ಯಾವುದಾದ್ರೂ ತೊಗೊಳ್ಳಿ, ನೋ ಪ್ರಾಬ್ಲಮ್. ಆನ್ಸರ್ ಎಷ್ಟು ಬಂತು, 3, 5, 7, 9 ಅಲ್ವಾ. ನೋಡೋಣ ಇದು ಎಂತ ಹೇಳಿದರೆ ಆನ್ಸರ್ ಏನು ಬರಬೇಕು ನಮಗೆ, ಎವ್ರಿ ಆಡ್ ಪಾಸಿಟಿವ್ ಇಂಟೀಜರ್. ಇಲ್ಲಿ ನೋಡಿ ಆನ್ಸರ್ ಎವ್ರಿ ಆಡ್ ಪಾಸಿಟಿವ್ ಇಂಟೀಜರ್ ಬಂತಲ್ಲ. ಬಟ್ ಸ್ಟಿಲ್ ನಿಮ್ಗೆ ಎರಡನೇದಕ್ಕೆ ಚೆಕ್ ಮಾಡಿ ತೋರಿಸ್ತೇನೆ ನೋಡಿ. 2 ಇಂಟು Q ಇದ್ದಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಹಾಕಬೇಕು. ಇಂಟೀಜರ್ಸ್ ಯಾವುದಾದ್ರೂ ಹಾಕಿ ನಾನು 1 ಹಾಕ್ತೇನೆ. 2 ಇಂಟು 1 + 2 ಎಷ್ಟಾಯಿತು, 4. ಇಲ್ಲಿ ಏನು ಬಂತು ಆನ್ಸರ್, E1 ಪಾಸಿಟಿವ್ ಇಂಟೀಜರ್ ಬಂತಲ್ವಾ. ಅವ್ರು ಏನು ಹೇಳಿದ್ದು, ಎವ್ರಿ ಆಡ್ ಪಾಸಿಟಿವ್ ಇಂಟೀಜರ್ ಆಡ್. ಸೊ ಇದು ಆಪ್ಷನ್ ಆನ್ಸರ್ ಅಲ್ಲ ಅಲ್ವಾ. ಹಾಗಾದರೆ ಇದು ಆಪ್ಷನ್ ಅಲ್ಲ ಅಲ್ವಾ. 2Q + 2 ಅಲ್ಲ ಅಲ್ವಾ. 2Q + 4 ಆಗೋದಿಲ್ಲ. ಯಾಕೆ ಹೇಳಿ, ಯಾವ್ದು E1 ನಂಬರ್ ಬರುತ್ತೆ ನೋಡಿ ಇಲ್ಲಿ ಎಂಡಲ್ಲಿ, 100% ಆಗೋದಿಲ್ಲ. ಯಾಕೆ ಹೇಳಿ, 2 ಇಂಟು 1 ಹಾಕಿದ್ದೀನಿ ಈಗ Q ಇದ್ದಲ್ಲಿ. 2 + 4 ಎಷ್ಟು, 6 ಆಗುತ್ತೆ. ಇದೇನಾಯ್ತು, E1 ಆಯ್ತಲ್ಲ. ಸೊ ಇದು ಅಲ್ಲ ಆಪ್ಷನ್ ಅಲ್ವಾ. ಸೊ ಅದು ಆಪ್ಷನ್ ಆಗೋದಿಲ್ಲ, ಕರೆಕ್ಟ್ ಅಲ್ಲ. ಅದಾದಮೇಲೆ ಇನ್ನೊಂದು ಆಪ್ಷನ್ ಇದೆ, ಅದು ಆಪ್ಷನ್ ಆಗುತ್ತೆ ಅಲ್ವ ಅಂತ ಚೆಕ್ ಮಾಡೋಣ. ನಮ್ಗೆ ಆಲ್ಮೋಸ್ಟ್ ಫಸ್ಟಿಗೆ ಆನ್ಸರ್ ಬಂದಿದೆ, ಬಟ್ ಸ್ಟಿಲ್ ಇದನ್ನು ಚೆಕ್ ಮಾಡೋಣ. 2Q ಇದ್ದಲ್ಲಿ 1 ಹಾಕ್ತೇನೆ ಈಗ, 1 ಹಾಕ್ತೇನೆ. ಏನು ಬರುತ್ತೆ ಆನ್ಸರ್, 2. ಇದು ಆಡಾ, E1 ಅಲ್ವಾ. ಇದು ಅಲ್ಲ. ವೈ, ಬಿಕಾಸ್ ಇದು E1 ಬಂದಿದೆ, ಇದು E1 ಆನ್ಸರ್ ಬಂದಿದೆ, ಇಲ್ಲೂ E1 ಆನ್ಸರ್ ಬಂದಿದೆ. ಬಟ್ ಇದರಲ್ಲಿ ನೋಡಿ ಯಾವುದೇ ವ್ಯಾಲ್ಯೂ ಹಾಕಿದ್ರು ಇಂಟೀಜರ್, Q ಇದ್ದಲ್ಲಿ ಯಾವುದೇ ಇಂಟೀಜರ್ ಹಾಕಿದ್ರು ವ್ಯಾಲ್ಯೂ ಏನು ಬರ್ತಾ ಇದೆ ನೋಡಿ, ಆಡ್ ಪಾಸಿಟಿವ್ ಇಂಟೀಜರ್ ಬರ್ತಾ ಇದೆಯಲ್ಲ. ಸೊ 2Q + 1 ಇಸ್ ದ ಆನ್ಸರ್. ಹೋಪ್ ಸ್ಟೂಡೆಂಟ್ಸ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ, 3 + √2. ಇದು ನಿಮಗೆ ವೆರಿ ಈಸಿ ಅಲ್ವಾ. 3 + √2 ಈಸ್ ಆ್ಯನ್, ಏನಂತ ಪ್ರೂವ್ ಮಾಡ್ಲಿಕ್ಕೆ ಹೇಳ್ತಾರೆ, ಈಸ್ ಆನ್ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತ ಹೇಳೋದಿಲ್ವಾ. ನಿಮಗೆ ಇರ್ರಾಷನಲ್ ನಂಬರ್ 2 - √3 √5 ಈಸ್ ಆನ್ ಇರ್ರಾಷನಲ್. ಯಾವಾಗ ಇರ್ರಾಷನಲ್ ಆಗಿರುತ್ತೆ, ಯಾವಾಗ ರೂಟ್ ಬರುತ್ತೆ ನೋಡಿ ಆವಾಗ ಇರ್ರಾಷನಲ್ ಆಗಿರುತ್ತೆ. ಯಾವಾಗ ರ್ಯಾಷನಲ್ ಆಗಿರುತ್ತೆ ಸ್ಟೂಡೆಂಟ್ಸ್, P/Q ಫಾರ್ಮಲ್ಲಿದ್ದರೆ.
ಪಿ ಬೈ ಕ್ಯೂ ಫಾರ್ಮಲ್ಲಿದ್ದರೆ ವ್ಯಾರ್ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0, ಪಿ ಬೈ ಕ್ಯೂ ಅಂತ ಬರೆದ್ರು ಓಕೆ, ಅಥವಾ ಎ ಬೈ ಬಿ ಫಾರ್ಮಲ್ಲಿದ್ದು ವ್ಯಾರ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು 0 ಬಂದರೆ ಅದನ್ನು ಏನಂತ ಕರೀತಾರೆ? ರ್ಯಾಷನಲ್ ನಂಬರ್ ಅಂತ ಕರೀತಾರೆ. ಇಲ್ಲಿ ರೂಟ್ ಒಳಗಡೆ ಬಂತ ಇಟ್ ಈಸ್ ಅ ಇರ್ರ್ಯಾಷನಲ್. ಬಟ್ ಡೈರೆಕ್ಟಾಗಿ ನಾವು ಇರ್ರ್ಯಾಷನಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಟೈಮ್ ರೂಟ್ ಒಳಗಡೆ ಬರುತ್ತೆ, ಬಟ್ ಅದಕ್ಕೆ ರೂಟ್ ನಂಬರ್ ಇದ್ರೆ ಅದು ಇರ್ರ್ಯಾಷನಲ್ ಆಗೋದಿಲ್ಲ. ಬಟ್ ಇದರಲ್ಲಿ ನೋಡಿ ಕೊಟ್ಟಿರೋ ಕ್ವಶನಲ್ಲಿ 3 + √2 ಇದು ನೀವು ಆಲ್ರೆಡಿ ಪ್ರೂವ್ ಮಾಡಿರ್ತೀರ. ಎಲ್ಲಿ ಹೇಳಿ? ಪ್ರೂವ್ ದ್ಯಾಟ್ 3 + √2 ಇಸ್ ಅನ್ ಇರ್ರ್ಯಾಷನಲ್ ನಂಬರ್, 5 - √3 ಇಸ್ ಅನ್ ಇರ್ರ್ಯಾಷನಲ್ ನಂಬರ್, √3 - 2 ಇಸ್ ಅನ್ ಇರ್ರ್ಯಾಷನಲ್ ನಂಬರ್. ಪ್ರೂವ್ ದ್ಯಾಟ್ ಇದೆಯಲ್ಲ, ಸೊ ಇಟ್ ಈಸ್ ಅ ಇರ್ರ್ಯಾಷನಲ್ ನಂಬರ್. ಇಲ್ಲಿ ಬೇರೆ ನಂಬರ್ ಕೊಡ್ಬೋದು ಅಷ್ಟೇ, ನೋಡ್ಕೊಳ್ಳಿ ಮಾತ್ರ. ನೆಕ್ಸ್ಟ್ HCF ಆಫ್ ಲೀಸ್ಟ್ ಕಾಂಪೋಸಿಟ್ ನಂಬರ್. ಅವ್ರು ಕ್ವಶನ್ ಕೇಳಿದ್ದಾರೆ HCF ಆಫ್ ಲೀಸ್ಟ್ ಕಾಂಪೋಸಿಟ್ ನಂಬರ್ ಆ್ಯಂಡ್ ಇನ್ನೊಂದು ಕ್ವಶನ್ ಅಂತ ಕೇಳಿದವರು ಲೀಸ್ಟ್ ಪ್ರೈಮ್ ನಂಬರ್. ಇದು HCF ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಗೆ ಏನು ಮಾಡಬೇಕಂತ ಕೇಳಿದರೆ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್. ಲೀಸ್ಟ್ ಕಾಂಪೋಸಿಟ್ ನಂಬರ್, ಲೀಸ್ಟ್ ಕಾಂಪೋಸಿಟ್ ನಂಬರ್. ನಾನು ಥರ್ಡ್ ಕ್ವಶನಿಗೆ ಹೋಗ್ತಾ ಇದ್ದಾನೆ. ಕಾಂಪೋಸಿಟ್ ನಂಬರ್ ಯಾವುದು? ಲೀಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು ಹೇಳಿ? ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ 4. ಇದು ಗೊತ್ತಿರಬೇಕು ನಿಮಗೆ. ಕಾಂಪೋಸಿಟ್ ನಂಬರ್, ಸ್ಮಾಲೆಸ್ಟ್ ಕಾಂಪೋಸಿಟ್ ಅಥವಾ ಲೀಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು? 4. ಆಯಿತಾ? ಆಮೇಲೆ ಕ್ವಶನ್ ನೋಡಿ, HCF ಆಫ್ ಲೀಸ್ಟ್ ಕಾಂಪೋಸಿಟ್ ನಂಬರ್ ಆ್ಯಂಡ್ ಲೀಸ್ಟ್ ಪ್ರೈಮ್ ನಂಬರ್. ವಿಚ್ ಈಸ್ ದ ಲೀಸ್ಟ್ ಪ್ರೈಮ್ ನಂಬರ್? 2 ಅಲ್ವಾ? ಲೀಸ್ಟ್ ಅಂತ ಬರ್ಕೊಳ್ಳಿ. ಲೀಸ್ಟ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದೇ 2 ಇಂದಲ್ವಾ? ಸೊ ಇದು ಲೀಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು? 4. ಇವು ಎರಡರದ್ದು ಏನು ಕೇಳಿದ್ದಾರೆ ಅವರು? HCF ಕೇಳಿದ್ದಾರೆ, ಕರೆಕ್ಟಾ? 4 ಅಂದರೆ ಏನು ಬರೀತೀರಾ? 2 2s 2 1s ಅಂದರೆ 4 ಅಂದರೆ ಏನಾಯಿತು? 2 × 2. ಈಗ 2ನ 2 1s. ಇದರಲ್ಲಿ ಏನು ಬಂತು? 2 × 2. 2ಗೆ ಆನ್ಸರ್ ಏನು ಬಂತು? 2 × 1 ಬಿಡಿ. ಸೊ 2 ಎರಡರಲ್ಲೂ 2 ಇದೆಯಲ್ಲ. ಸೊ ದಿಸ್ ಈಸ್ ದ HCF. HCF ಈಸ್ ಈಕ್ವಲ್ಸ್ ಟು 2. ಎರಡರಲ್ಲೂ 2 ಇದೆಯಲ್ವಾ? ರಿಪೀಟ್ ಆಗೋದು. ಎರಡರಲ್ಲಿ ಯಾವುದಿದೆ ಅದನ್ನೇ ಮಾತ್ರ HCF ಅಂತ ಕರೆಯೋದು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ HCF ಆಫ್ ಲೀಸ್ಟ್ ಕಾಂಪೋಸಿಟ್ ನಂಬರ್ ಆ್ಯಂಡ್ ಲೀಸ್ಟ್ ಪ್ರೈಮ್ ನಂಬರ್ ಈಸ್ 2 ಆನ್ಸರ್ ಸ್ಟೂಡೆಂಟ್ಸ್. ಲೀಸ್ಟ್ ಕಾಂಪೋಸಿಟ್ ಮತ್ತು ಲೀಸ್ಟ್ ಪ್ರೈಮ್ ನಂಬರ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ. ಫಾರ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್ A ಆ್ಯಂಡ್ B, ಇದು ಡೈರೆಕ್ಟ್ ಫಾರ್ಮುಲಾ. ಫಾರ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್ A ಆ್ಯಂಡ್ B, HCF ಆಫ್ A, B ಇಂಟು LCM ಆಫ್ A, B. ಇದು ಫಾರ್ಮುಲಾ ಸ್ಟೂಡೆಂಟ್, ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಕ್ವಶನ್ ಮೇಲೆ ಈ ಫಾರ್ಮುಲಾ ಮೇಲೆ ಕ್ವಶನ್ ಕೇಳ್ತಾರೆ. HCF ಆಫ್ A, B ಇಂಟು LCM ಆಫ್ A, B ಅಂದರೆ ಫಾರ್ಮುಲಾ ಏನು ಗೊತ್ತುಂಟಾ? A × B. ಇದು ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಸ್ಟೂಡೆಂಟ್ಸ್. ಇದು HCF ಆಫ್ A, B ಇಂಟು LCM ಆಫ್ A, B ಅಂದರೆ A × B. ಹಾಗಾದರೆ ಇಲ್ಲಿ ಏನಾಗುತ್ತೆ ಆನ್ಸರ್? A × B. A ಕ್ರಾಸ್ ಅಂದರೆ ಇಂಟು ಅಂತ ಅರ್ಥ, ಮೀನಿಂಗ್. ಕ್ರಾಸ್ ಅಂತ ಹೇಳಿದ್ರೆ ಮತ್ತೆ ಬೇರೆ ತೊಗೊಳ್ಬೇಡಿ. A × B. HCF ಆಫ್ A, B ಇಂಟು LCM ಆಫ್ A, B ಅಂದರೆ ಏನಾಗುತ್ತೆ? A × B ಆಗುತ್ತೆ. ಓಕೆ. ನೆಕ್ಸ್ಟ್, ಇಫ್ ವಿ ಎಕ್ಸ್ಪ್ರೆಸ್ 120 ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಏನು ಹೇಳಿದ್ದಾರೆ? 5th ಕ್ವಶನ್ ನೋಡಿ. 120ಅನ್ನು ಇಫ್ ವಿ ಎಕ್ಸ್ಪ್ರೆಸ್ 120 ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. 120ಅನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರಲಿಕ್ಕೆ ಹೇಳಿದ್ದಾರೆ. ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? 120 ತಗೊಳ್ತೀರಾ, ಸರಿಯಾ? ಫಸ್ಟ್ 2 ಇಂದ ಸ್ಟಾರ್ಟ್ ಮಾಡ್ತಿರಲ್ಲ, ಡಿವೈಡ್ ಮಾಡಲಿಕ್ಕೆ. 2 6 60 ಆಗುತ್ತೆ. ಅಗೇನ್ 2 ಅಲ್ವಾ? 2 30s. ಅಗೇನ್ 2 ಅಲ್ವಾ? 2 15s. ಸರಿಯಾ? ನೆಕ್ಸ್ಟ್ 2 ಇಂದ ಹೋಗೋದಿಲ್ಲ, 3ಗೆ ಹೋಗೋಣ. 3 5s 5 1s. ಸರಿಯಾ? ಏನು ಬಂತಿದೆ ಆನ್ಸರ್? 120 ಅಂದರೆ 2 × 2 × 2 × 3 × 5 ಅಲ್ವಾ? 2 ಎಷ್ಟು ಟೈಮ್ ಇದೆ? 3 ಟೈಮ್ಸ್ ಇದೆ ಅಲ್ವಾ? ಸೊ 2 to the power 3 ಇಂಟು 3 to the power 3 ಒಂದೇ ಟೈಮ್ ಇರೋದು, ಅದಕ್ಕೆ ಇಂಟು ಪವರ್ 1. 5 ಒಂದೇ ಟೈಮ್ ಇರೋದು, ಅದಕ್ಕೆ ಪವರ್ 1. ಸೊ ಆನ್ಸರ್ ಏನಾಗುತ್ತೆ? 2 to the power of 3, 3 to the power of 1, 2 to the power of 3. ಇಲ್ಲಿದೆ ನೋಡಿ, ಯಾವ್ದು ನೋಡೋಣ, ಕರೆಕ್ಟು ನೋಡ್ಕೊಳ್ಳಿ. 2 to the power of 3 ಇದು ಆನ್ಸರ್. 3 to the power of 1, 5 to the power of 1. ಆಯಿತಾ? ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ ಮೇಲೂ ಕ್ವಶನ್ ಕೇಳ್ಬೋದು. ಓಕೆ, ಡೈರೆಕ್ಟ್ ಡಿವೈಡ್ ಮಾಡ್ತಾ ಬನ್ನಿ. 2 3 ಟೈಮ್ಸ್ ಇದೆ, ಅದಕ್ಕೆ 2 to the power of 3. 3 1 ಟೈಮ್ ಇದೆ, 3 to the power of 1. 5 1 ಟೈಮ್ ಇದೆ, 5 to the power of 1 ಅಷ್ಟೇ ಅಲ್ವಾ? ನೆಕ್ಸ್ಟ್, ಇಫ್ ದ 6th ಕ್ವಶನ್ ನೋಡಿ. ಇಫ್ ದ HCF ಆಫ್ 6th ಕ್ವಶನ್, ಇಫ್ ದ HCF ಆಫ್ ನೋಡಿ ನಂಬರ್ ಕೊಟ್ಟಿದ್ದಾರೆ. HCF ನಾನು ಆವಾಗ ಫಾರ್ಮುಲಾ ಬರೆದಾಗ ಇಲ್ಲಿ ಏನಂತ ಬರೆದಿದೆ? HCF A, B ಅಂದರೆ ನೋಡಿ, ಎ ಅಂದರೆ ಏನಾಯಿತು? ಎ ಪ್ಲೇಸಲ್ಲಿ ಏನಿದೆ? ಇಲ್ಲಿ 12 ಇದೆ. ಬಿ ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ? 15 ಇದೆ ಅಲ್ವಾ? ಇವೆರಡು ನಂಬರ್ನ HCF ಈಸ್ ಅಂದರೆ ಏನು? HCF ಕೊಟ್ಟಿದ್ದಾರಲ್ಲ, ಏನಂತ ಕೊಟ್ಟಿದ್ದಾರೆ? 3 ಅಂತ. ಇವೆರಡು ನಂಬರ್ನ HCF 3. ಇವೆರಡು ನಂಬರ್ A, B ಅಂತ ಹೇಗೆ ಗೊತ್ತಾಯಿತು? HCF ಆಫ್ A, B ಫಾರ್ಮುಲಾ ಅಲ್ವಾ? 3 ಅಂತ ಕೊಟ್ಟಿದ್ದಾರೆ, HCF ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದ್ದವರು? LCM ಕೇಳಿದ್ದಾರೆ. LCM ಆಫ್ ಸೇಮ್ ನಂಬರ್ ಕೇಳಿದ್ದು ಅಲ್ವಾ? ಆವಾಗ ನಾನು ಅವಾಗ ಹೇಳಿದ್ದೆ ಫಾರ್ಮುಲಾ ಹಿಂದ್ಗಡೆ. HCF ಆಫ್ A, B ಇಂಟು LCM ಆಫ್ A, B ಈಸ್ ಈಕ್ವಲ್ಸ್ ಟು A × B ಅಲ್ವಾ? ನಮಗಿಲ್ಲಿ ಎಲ್ಲದೂ ಗೊತ್ತಿದೆ.
ಎಚ್ ಸಿ ಎಫ್ ಗೊತ್ತಿದೆ, ಎನೂ ಗೊತ್ತಿದೆ, ಬಿನೂ ಗೊತ್ತಿದೆ, ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿದರೆ ಸರಿ. ಫಾರ್ಮುಲಾ ಏನು ಹೇಳಿ? ಎಚ್ ಸಿ ಎಫ್ ಆಫ್ ಎ ಕೊಮ ಬಿ ಇಂಟು ಎಲ್ ಸಿ ಎಮ್ ಆಫ್ ಎ ಕೊಮ ಬಿ ಈಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ. ಎಚ್ ಸಿ ಎಫ್ ಆಫ್ ಎ ಕೊಮ ಬಿ ಎಷ್ಟು ಕೊಟ್ಟಿದ್ದಾರೆ ಅವರು? 3 ಅಂತ ಕೊಟ್ಟಿದ್ದಾರೆ, ಸರಿಯಾ? ಎಲ್ ಸಿ ಎಮ್ ನಾವು ಫೈಂಡ್ ಔಟ್ ಮಾಡಬೇಕಲ್ಲ, ಎಲ್ ಸಿ ಎಮ್ ಆಫ್ ಎ ಕೊಮ ಬಿ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಲ್ಲ. ಎ ಅಂದರೆ ಬೇಕಾದರೆ ವ್ಯಾಲ್ಯೂ ಹಾಕ್ಕೊಳ್ಳಿ, ಅಡ್ಡಿಲ್ಲ, 12 ಮತ್ತು 15ನ ಬರ್ಕೊಳ್ಳಿ. ಎ ಅಂದರೆ ಏನು? 12 ಇಂಟು 15 ಅಲ್ವಾ? ನನಗೆ ಬೇಕಾಗಿರೋದು ಎಲ್ ಸಿ ಎಮ್ ಆಫ್ 12,15 ಅಲ್ವಾ ಸ್ಟೂಡೆಂಟ್ಸ್? ಈ ಇಂಟು 3ಯನ್ನು ಆಚೆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ? ಇಂಟು ಇದ್ದದ್ದು ಆಚೆ ಕಡೆ ಹೋಗುವಾಗ ಡಿವೈಡ್ ಆಗುತ್ತಲ್ಲ. 3 1s 3 4s 12, 15 ಇಂಟು 4 ಎಷ್ಟು? 60. ಸೊ ಎಲ್ ಸಿ ಎಮ್ ಆಫ್ 12,15 ಈಸ್ 60. ಸ್ಟೂಡೆಂಟ್ಸ್ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಎ ಮತ್ತು ಬಿ ಕೊಟ್ಕೊಂಡು ಎಚ್ ಸಿ ಎಫ್ ಕೊಟ್ಟು ಎಲ್ ಸಿ ಎಮ್ ಕೇಳಿದರೆ ಇದನ್ನು ಮಾಡಬೇಕು, ಅಥವಾ ಎ ಮತ್ತು ಬಿ ಅನ್ನು ಕೊಟ್ಟು ಎಲ್ ಸಿ ಎಮ್ ಕೊಟ್ಟು ಎಚ್ ಸಿ ಎಫ್ ಕೇಳಿದರೆ ಸೇಮ್ ಫಾರ್ಮುಲಾ, ಅಥವಾ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕೊಟ್ಟು ಒಂದು ಎ ಅನ್ನು ಕೊಟ್ಟು ಒನ್ ಆಫ್ ದ ನಂಬರನ್ನು ಕೊಟ್ಟು ಇನ್ನೊಂದು ನಂಬರನ್ನು ಫೈಂಡ್ ಔಟ್ ಮಾಡಿ ಫೈಂಡ್ ಅನದರ್ ನಂಬರ್ ಅಂತ ಕೇಳಿದ್ರು ಇದೇ ಫಾರ್ಮುಲಾ, ಆಯಿತಾ? ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇದು ಇಂಪಾರ್ಟೆಂಟ್ ಫಾರ್ಮುಲಾ ಸ್ಟೂಡೆಂಟ್ಸ್. ಎಚ್ ಸಿ ಎಫ್ ಆಫ್ ಎ ಕೊಮ ಬಿ ಇಂಟು ಎಲ್ ಸಿ ಎಮ್ ಆಫ್ ಎ ಕೊಮ ಬಿ ಈಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ. ಯಾವುದಾದ್ರೂ 3 ವ್ಯಾಲ್ಯೂವನ್ನು ಕೊಟ್ಟು 4th ವ್ಯಾಲ್ಯೂ ಕೇಳ್ತಾರೆ, ಇದನ್ನು ನಂಬರ್ ಅಂತ ಕರೀತಾರೆ, 2 ನಂಬರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇರ್ರಾಷನಲ್ ನಂಬರ್? ಯಾವುದು ಇದರಲ್ಲಿ ಇರ್ರಾಷನಲ್ ನಂಬರ್ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಇರ್ರಾಷನಲ್ ನಂಬರ್ ಅಂದರೆ ಏನಂತ ಹೇಳಿದೆ? ರೂಟ್ ಅಂತ ಬಂದರೆ ಅದು ಇರ್ರಾಷನಲ್ ಅಂತ ಕರೀತಾರೆ. ಬಟ್ ನೀವಿಲ್ಲಿ ಏನು ಮಾಡ್ತೀರಾ ಗೊತ್ತುಂಟಾ? ಡೈರೆಕ್ಟ್ ನೋಡ್ತೀರಾ, ಓ ಇಲ್ಲೇ ರೂಟ್ ಇದೆಯಲ್ಲ, ಅದು ಇರ್ರಾಷನಲ್ ಅಂತ ಬರೆಯೋದಲ್ಲ. ಯಾಕೆ ಹೇಳಿ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 7th ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇರ್ರಾಷನಲ್ ನಂಬರ್? ರೂಟ್ 16 ಮೈನಸ್ ರೂಟ್ 9 ಅಲ್ವಾ? ಅವ್ರು ಕೊಟ್ಟಿರೋ ಆಪ್ಷನ್ ನೋಡಿ, ರೂಟ್ 16 ಮೈನಸ್ ರೂಟ್ 9, ರೂಟ್ 16 ಮೈನಸ್ ರೂಟ್ 9. ರೂಟ್ 16 ಅಂದರೆ ಎಷ್ಟು ಹೇಳಿ ವ್ಯಾಲ್ಯೂ? 4 ಅಲ್ವಾ? ಮೈನಸ್ ರೂಟ್ 9 ಅಂದರೆ 3 ಅಲ್ವಾ? 4 ಮೈನಸ್ 3 ಏನು? 1. ನಾವು ಯಾವುದನ್ನು P/Q ಫಾರ್ಮಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಏನಂತ ಕರಿತೇವೆ? ಇರ್ರಾಷನಲ್ ನಂಬರ್ ಅಂತ ಕರಿತೇವೆ. ಬಟ್ ಇದನ್ನು P/Q ಫಾರ್ಮಲ್ಲಿ ಬರೀಲಿಕ್ಕೆ ಆಗೋದಿಲ್ಲ, ಆನ್ಸರ್ನ 1/1 ಅಂತ ಬರಿಬೋದಲ್ಲ. ಸೊ ಇದಲ್ಲ ಸ್ಟೂಡೆಂಟ್ಸ್, ಇದನ್ನು ಡೈರೆಕ್ಟ್ ರೂಟ್ ಇದೆ ಅಂತ ಡೈರೆಕ್ಟ್ ನೀವು ಇದು ಇರ್ರಾಷನಲ್ ನಂಬರ್ ಅಂತ ಬರೆಯೋದಲ್ಲ. ರೂಟ್ ಇದ್ದರೆ ಸಿಂಪ್ಲಿಫೈ ಮಾಡ್ಬೋದಲ್ಲ, ಕರೆಕ್ಟಾ? ಸೊ ಇದಲ್ಲ ಆನ್ಸರ್, ಆಯಿತಾ? 3/4 ಹೌದಾ? 3/4 100% ಅಲ್ಲ. ಯಾಕೆ ಹೇಳಿ? ಇಫ್ ಇಟ್ ಈಸ್ ಆಫ್ ದ ಫಾರ್ಮ್ P/Q ಫಾರ್ಮಲ್ಲಿ ಇದ್ದರೆ ಅದನ್ನು ರ್ಯಾಷನಲ್ ಅಂತ ಕರೀತಾರೆ. ಆಲ್ರೆಡಿ P/Q ಫಾರ್ಮಲ್ಲಿ ಇದೆ, ಇಟ್ ಈಸ್ ಅ ರ್ಯಾಷನಲ್. ಇದು ಅಲ್ಲ ಆನ್ಸರ್. ಉಳಿದದ್ದು 2, ಇದು ಬಿಟ್ಟರೆ ಇದು ಅಲ್ವಾ? ಇಲ್ಲಿ ನೋಡಿ, ಡೆಸಿಮಲನ್ನು ಕೊಟ್ಟಾಗ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್. ಇದು ಈಗ ನನಗೆ ಪೈ ವ್ಯಾಲ್ಯೂವನ್ನು ನಾವು ಯಾವತ್ತು ಇರ್ರಾಷನಲ್ ನಂಬರ್ ಅಂತ ಕರಿತೇವೆ. 3.142678 ಅಲ್ಲಿ ವ್ಯಾಲ್ಯೂ ಬರುತ್ತಲ್ಲ, ಪೈಯನ್ನು ನಾವು ಯಾವತ್ತು ಏನಂತ ಕರಿತೇವೆ? ಇರ್ರಾಷನಲ್ ನಂಬರ್ ಅಂತ ಕರಿತೇವೆ. ಯಾಕೆ ಪೈಯನ್ನು ಇರ್ರಾಷನಲ್ ನಂಬರ್ ಅಂತ ಕರಿಬೇಕು? ಇದನ್ನು ಯಾಕೆ ಇರ್ರಾಷನಲ್ ಅಂತ ಕರಿತಲ್ಲ? ಇದು ಕೂಡ ಪಾಯಿಂಟೇ ಇರೋದಲ್ವಾ? ಯಾಕಂತ ಕೇಳಿದರೆ ಪೈ ವ್ಯಾಲ್ಯೂ ನೋಡಿ, 3.415926 ಕಂಟಿನ್ಯೂ ಆಗ್ತಾ ಹೋಗುತ್ತಲ್ಲ. 41592653 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವಾಗ ಡೆಸಿಮಲ್ ಅನ್ನೋದು ಕೊಟ್ಟಿರೋ ಡೆಸಿಮಲ್ ಅನ್ನೋದು ನಾನ್ ಟರ್ಮಿನೇಟಿಂಗ್ ಆಗಿ ನಾನ್ ರೆಕರಿಂಗ್ ಆದರೆ ವೆರಿ 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 ಇಂಪಾರ್ಟೆಂಟ್. ನಾನ್ ರೆಕರಿಂಗ್ ಅಂತ ಹೇಳಿದರೆ ಇಲ್ಲಿ ನೋಡಿ, ಪೈ ವ್ಯಾಲ್ಯೂ 3.142567 ಇದು ಯಾವುದಾದ್ರೂ ನಂಬರ್ ರಿಪೀಟ್ ಆಗ್ತಾ ಇದೆಯಾ? ಸೇಮ್ ನಂಬರ್ ರಿಪೀಟ್ ಆಗ್ತಾ ಇದೆಯಾ? ರಿಪೀಟ್ ಆಗ್ತಾ ಇಲ್ಲ, ಅದಕ್ಕೆ ಇರ್ರಾಷನಲ್. ರಿಪೀಟ್ ಆಗಿದ್ದರೆ ಫಾರ್ ಎಕ್ಸಾಂಪಲ್ 3.14141414 ಅಂತ ಈ ಥರ ರಿಪೀಟ್ ಆಗಿದ್ದರೆ ಇದನ್ನು ನಾನು ರ್ಯಾಷನಲ್ ಅಂತ ಹೇಳ್ಬೋದಿತ್ತು. ಬಟ್ ಇದು ಯಾಕೆ ಇರ್ರಾಷನಲ್ ಕೇಳಿದರೆ, ಇದು ರಿಪೀಟೂ ಆಗ್ತಾ ಇಲ್ಲ, ನಾನ್ ಟರ್ಮಿನೇಟೂ ಆಗ್ತಾ ಇಲ್ಲ, ಎಂಡೂ ಆಗೋದಿಲ್ಲ. ಬಟ್ ಇಲ್ಲಿ ಕೊಟ್ಟಿರೋದು ನೋಡಿ, ಇಟ್ ಈಸ್ ಅ ರಿಪೀಟಿಂಗ್. ಯಾವುದು ರಿಪೀಟ್ ಆಗ್ತಾಯಿದೆ ನೋಡಿ? ಕೊಟ್ಟಿರೋ ಆಪ್ಷನಲ್ಲಿ 3 ಅನ್ನೋದು ರಿಪೀಟ್ ಆಗ್ತಾ ಇಲ್ವಾ? 3 ಇಟ್ ಈಸ್ ಅ ರಿಪೀಟಿಂಗ್. ಬಟ್ ನಾನ್ ಟರ್ಮಿನೇಟಿಂಗ್ ಇರ್ಬೋದೇನೋ, ಬಟ್ ರಿಪೀಟಿಂಗ್ ಅಲ್ವಾ? ಯಾವಾಗ ಇದಾಗೋದದು ಇಂಥ ಇರ್ರಾಷನಲ್ ನಂಬರ್ ಆಗೋದು ಯಾವಾಗ? ಇಟ್ ಶುಡ್ ಬಿ ನಾನ್ ಟರ್ಮಿನೇಟಿಂಗೂ ಆಗಿರಬೇಕು, ನಾನ್ ರಿಪೀಟಿಂಗೂ ಆಗಿರಬೇಕು. ಬಟ್ ಇದು ನಾನ್ ಟರ್ಮಿನೇಟಿಂಗ್ ಆಗಿದೆ, ಬಟ್ ನಾನ್ ರಿಪೀಟಿಂಗ್ ಅಲ್ಲ. ಇಟ್ ಈಸ್ ಅ ರಿಪೀಟಿಂಗ್. ಯಾವುದು ರಿಪೀಟ್ ಆಗ್ತಾಯಿದೆ? 3 ಅಲ್ವಾ? ಸೊ ಇದು ಆನ್ಸರ್ ಅಲ್ಲ, ಉಳಿದಿದ್ದು ಒಂದೇ ಅಲ್ವಾ? ಆ್ಯಂಡ್ ಟಾಪ್ ಆಫ್ ದಟ್ ರೂಟ್ ಇದೆಯಲ್ಲ ನೋಡಿ, ಕರೆಕ್ಟಾ? ಸೊ ದಿಸ್ ಈಸ್ ದ ಆನ್ಸರ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಅರ್ಥ ಮಾಡ್ಕೊಳ್ಳಿ. ಓಕೆ, 8th ಕ್ವಶನ್ ನೋಡಿ. HCF ಆಫ್ 95 and 152 ಈಸ್ ಎಂಥ ಕ್ವಶನ್ ಕೇಳಿದೆ? HCF ಕೇಳಿದ್ದು. HCF ಕೇಳಿದರೆ ಎಂತ ಮಾಡ್ತೀರಾ ನೀವು? HCF ಆಫ್ 95 and 152, 95 ಡಿವೈಡ್ ಮಾಡಿ. 2 ಅಲ್ಲಂತೂ ಹೋಗೋದಿಲ್ಲ, 3 ಅಲ್ಲಿ ಹೋಗುತ್ತಾ? 3 ಅಲ್ಲೂ ಹೋಗೋದಿಲ್ಲ. 5ಗೆ ಹೋಗಿ, 5 ಇಸ್ 5 1s 5, 4 ಉಳಿತದೆ, 19. ಮತ್ತು ಯಾವುದ್ರದ್ದೆಲ್ಲ ಹೋಗುತ್ತಾ? 19 ಈಸ್ ಅ ಪ್ರೈಮ್ ನಂಬರ್ ಅಲ್ವಾ? ಬೇರೆ ಯಾವುದ್ರಲ್ಲೂ ಹೋಗೋದಿಲ್ಲ. 19 1s. ಅದೇ ಥರ 152ನ ಡಿವೈಡ್ ಮಾಡಿ. 2
2 7s 14, 2 6 2, 2 3s 6, 2 8s 2, 2 1s 2 9s. ಇನ್ನು ಹೋಗುತ್ತೆ ಇದು ಯಾವುದಾದ್ರೂ 19 ಅನ್ನೋದು ಪ್ರೈಮ್ ನಂಬರ್ ಅಲ್ವಾ, 19 1s. ನಾನು 95 ಏನಂತ ಬರಿಬೋದು, 5 ಇಂಟು 19 ಅಂತ ಬರಿಬೋದಾ. 152 ಏನಂತ ಬರಿಬೋದು ನಾನು, 2 ಇಂಟು 2 ಇಂಟು 2 ಇಂಟು 19. ಅವ್ರು ಕೇಳಿದ್ದು ಎಚ್ ಸಿ ಎಫಲ್ಲಿ ಎರಡರಲ್ಲೂ ಕಾಮನ್ ಆಗಿರೋ ನಂಬರ್ ಯಾವುದು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು, ಇದರಲ್ಲೂ 19 ಇದೆ, ಇದರಲ್ಲೂ 19 ಇದೆ. ಮತ್ತು ಯಾವುದಾದ್ರೂ ನಂಬರ್ ಇದೆಯಾ ನೋಡಿ ಎರಡರಲ್ಲೂ, 19 ಬಿಟ್ಟರೆ ಬೇರೆ ಯಾವುದಾದ್ರೂ ನಂಬರ್ ಎರಡರಲ್ಲೂ ಇದೆಯಾ ನೋಡಿ, ಇಲ್ಲಲ್ಲ. ಸೊ ಎಚ್ ಸಿ ಎಫ್ ಇಸ್ 19. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು ನೋಡಿ, ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡಿ, 9th ಕ್ವಶನ್ನು 7 ಇಂಟು 11 ಇಂಟು 13. ಇದೇನು ಡಿಫ್ರೆಂಟ್ ಆಗಿದೆ ಕ್ವಶನ್, ಬಟ್ ಟಫ್ ಅಂತ ಅನ್ಸೋದಿಲ್ಲ, ನೀವು ನೋಡ್ಕೊಳ್ಳಿ ಅಷ್ಟೇ. 9th ಕ್ವಶನ್ ನೋಡಿ ಏನು ಹೇಳಿದ್ದಾರೆ. 9th ಕ್ವಶನ್ನು 7 ಇಂಟು 11 ಇಂಟು 13 ಪ್ಲಸ್ 13 ಈಸ್ ಡ್ಯಾಶ್. ಇದು ರ್ಯಾಷನಲ್ ನಂಬರ, ಪ್ರೈಮ್ ನಂಬರ, ಇರ್ರ್ಯಾಷನಲ್ ನಂಬರ, ಕಾಂಪೋಸಿಟ್ ನಂಬರ. ನೀವು ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಓಕೆ. ಯಾಕಂದರೆ ಅದು ಕಾಂಪೋಸಿಟ್ ನಂಬರ್ ಆಗಿರ್ಲೂಬೋದು, ಗೊತ್ತಿಲ್ಲ. ಬಟ್ ಇದರಲ್ಲಿ ನೀವು ಏನು ಮಾಡಬೇಕಂತ ಕೇಳಿದರೆ, ಫಸ್ಟಿಗೆ ಇಲ್ಲಿ ನೋಡಿ 13 ಕಾಮನ್ ಇಲ್ವಾ, ಇದಿಷ್ಟು ಒಂದು ಟರ್ಮ್ ಸ್ಟೂಡೆಂಟ್ಸು. ಯಾಕಂತ ಕೇಳಿದರೆ ಇಂಟು ಇರೋದು ಸಿಗ್ನೇಚರ್ ಸೈನ್. ಸೊ 13 ಇಲ್ಲೂ ಒಂದಿದೆ, ಪ್ಲಸ್ ನಂತರ 13 ಇದೆ. 13ನ ಕಾಮನ್ ಆಗಿ ಔಟ್ಸೈಡ್ ಇಟ್ಟರೆ ನಿಮ್ಗೆ ಆನ್ಸರ್ ಏನಾಗುತ್ತೆ ನೋಡಿ, ಇಲ್ಲಿ 13 ಔಟ್ಸೈಡ್ ಇಡ್ತೇನೆ. 7 ಇದೆಯಾ ಇಂಟು 11 ಇದೆಯಾ ಇಂಟು 1 ಇದೆ. ಆ್ಯಕ್ಚುಲಿ ಅದು ಬರೆಯೋದು ಬೇಡ, ಯಾಕಂದರೆ 13 ಆಲ್ರೆಡಿ ಔಟ್ಸೈಡ್ ಇಟ್ಟಾಯಿತು, ಪ್ಲಸ್ 1. ಈಗ ನೋಡಿ 13 ಇಂಟು 7 ಇಂಟು 11 ಎಷ್ಟು, 77. 77 ಪ್ಲಸ್ 1 ಎಷ್ಟು, 78 ಆಯಿತು ಅಲ್ವಾ. ಈಗ ನೋಡಿ, ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಇವು ಎರಡೂ ನಂಬರು ಇಲ್ಲಿ ಏನೂ ಇಲ್ಲ ಅಂದರೆ ಸೈನ್ ಏನು ಹೇಳಿ, ಇಂಟು. ಇಲ್ಲಿ ಏನು ಬರಿಬೇಕು ಗೊತ್ತುಂಟು, ಆ್ಯಕ್ಚುಲಿ ಏನು ಗೊತ್ತುಂಟಾ, ಇದು ಎರಡು ನಂಬರ್ನ ಪ್ರಾಡಕ್ಟ್ ಆಗಿದೆ, ರೈಟ್. ಆ್ಯಂಡ್ ಬೋತ್ ದ ನಂಬರ್ಸ್ ಆರ್ ಗ್ರೇಟರ್ ದೆನ್ 1. ಇದು ವೆರಿ ವೆರಿ ಇಂಪಾರ್ಟೆಂಟ್, ಓಕೆ. ಎರಡೂ ನಂಬರ್ ಗ್ರೇಟರ್ ದೆನ್ 1 ಆಗಿದ್ರೆ, ಬೋತ್ ದ ನಂಬರ್ಸ್ ಆರ್ ಗ್ರೇಟರ್ ದೆನ್ 1 ಆಗಿದೆ, ದಟ್ ಈಸ್ ವೈ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್. ಯಾವಾಗ ಇದನ್ನು ಕಾಂಪೋಸಿಟ್ ನಂಬರ್ ಅಂತ ಕರೀತಾರೆ, ನೀವು ಇಲ್ಲಿ ಕಾಮನನ್ನು ಔಟ್ಸೈಡ್ ಇಟ್ಟಾಗ ಇದ್ರ ಮಧ್ಯೆ ಇಂಟು ಅಂತ ಬರಬೇಕು, ಒಂದು ಪ್ರಾಡಕ್ಟ್ ಬರಬೇಕು ಎರಡು ನಂಬರ್ ಮಧ್ಯೆ. ಆ್ಯಂಡ್ ಎರಡು ನಂಬರ್ ಗ್ರೇಟರ್ ದೆನ್ 1 ಇದ್ದರೆ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್ ಅಂತ ಕರೀತಾರೆ, ಓಕೆ. ಸೊ ಆನ್ಸರ್ ಇಸ್ ಕಾಂಪೋಸಿಟ್ ನಂಬರ್. ಇಲ್ಲಿ ಬೇರೆ ನಂಬರ್ ಬಂದಿದೆ ಅಂತ ಅಂದ್ಕೊಳ್ಳಿ, ಯಾವುದು ಕಾಮನ್ ಇದೆ ಅದನ್ನು ಫಸ್ಟ್ ಹೊರಗಡೆ ಇಟ್ಟು ಇಂಟು ಫಾರ್ಮಲ್ಲಿ ಬರೆದ್ರೆ ಸರಿ. ನೀವು ಇಂಟು ಫಾರ್ಮಲ್ಲಿ ಬರೆದು ಇಫ್ ಇಟ್ ಇಸ್ ಗ್ರೇಟರ್ ದೆನ್ 1 ಇದ್ದರೆ ಅದನ್ನು ಕಾಂಪೋಸಿಟ್ ನಂಬರ್ ಅಂತ ಕರೀತಾರೆ ಅಷ್ಟೇ, ಓಕೆ. 10ನೇ ಕ್ವಶನ್ ನೋಡಿ, ಇಫ್ 7 ಈಸ್ ಈಕ್ವಲ್ಸ್ ಟು 2q ಪ್ಲಸ್ 1, 7 ಈಸ್ ಈಕ್ವಲ್ಸ್ ಟು 2q ಪ್ಲಸ್ 1, ಇದು ಯಾವ ಫಾರ್ಮಲ್ಲಿ ಹೇಳಿ, ಎ ಇಂಟು ಎ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಫಾರ್ಮುಲಾ ಏನು ಹೇಳುತ್ತೆ, ಎ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್ ಅಲ್ವಾ. ವ್ಯಾಲ್ಯೂ ಆಫ್ ಕ್ಯೂ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇರೋದು ಇಲ್ಲಿ, ವ್ಯಾಲ್ಯೂ ಆಫ್ ಕ್ಯೂ. ನಾನು ಏನು ಹೇಳಿದೆ, ಇಲ್ಲಿ ಏನಿದೆ, 7 ಈಸ್ ಈಕ್ವಲ್ಸ್ ಟು 2 ಇಂಟು ಕ್ಯೂ ಪ್ಲಸ್ 1. ನಮ್ಗೆ ಆನ್ಸರ್ ಏನು ಬರಬೇಕು ಹೇಳಿ, ಇಲ್ಲಿ ಎ ಇದ್ದಲ್ಲಿ 7 ಬರಬೇಕು. 2ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿ, ಪ್ಲಸ್ 1 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. 2 ಇಂಟು 3 ಅಲ್ವಾ, 2 ಇಂಟು 3 6 ಪ್ಲಸ್ 1 7. ಸೊ ಕ್ಯೂ ಪ್ಲಸಲ್ಲಿ ಏನು ಬರುತ್ತೆ, 3 ಬರುತ್ತಲ್ವಾ. ಸೊ ಆನ್ಸರ್ ಇಸ್ 3, ಓಕೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಸ್ಟೂಡೆಂಟ್ಸ್. ಇದು ಇಲ್ಲಿ ನೋಡಿ, ಇದು ಆನ್ಸರ್ ಬರಬೇಕಂದ್ರೆ 2 ಇಂದ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಅದಕ್ಕೆ ಪ್ಲಸ್ 1 ಆ್ಯಡ್ ಮಾಡಿ ಆದಮೇಲೆ ಇದು ಆನ್ಸರ್ ಬರೋದು. ಸೊ 3 ಹಾಕಿದರೆ ಬರುತ್ತೆ ಆನ್ಸರ್ ಅಲ್ವಾ. ಆ್ಯಡ್ ಮಾಡಿ ಆದಮೇಲೆ 2 ಇಂಟು 3 6, 6 ಪ್ಲಸ್ 1 7 ಬರುತ್ತಲ್ಲ ಆನ್ಸರ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕ್ಯೂ, 3. ಇದರಲ್ಲೇ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್, ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್, ಎ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್. ಅದನ್ನೇ ಕೊಟ್ಟು ಇದರಲ್ಲಿ ರಿಮೈಂಡರ್ ಯಾವುದು, ಇದರಲ್ಲಿ ಕೋಶಂಟ್ ಯಾವುದು, ಈ ಥರ ಕ್ವಶನ್ಸ್ ಎಲ್ಲ ಬರುತ್ತೆ. ಟೈಪ್ ಕ್ವಶನ್ 100% ಇದೇ ಟೈಪ್ ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ನೆಕ್ಸ್ಟ್ ಸ್ಟೇಟ್, ಇದೆಲ್ಲ 1 ಮಾರ್ಕ್ಸ್ ಕ್ವಶನಲ್ಲಿ ಬಂದಿರೋದು. ಸ್ಟೇಟ್ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಏನು ಹೇಳುತ್ತೆ ಹೇಳಿ, ಯೂಕ್ಲಿಡ್ಸ್ ಡಿವಿಷನ್ ಹೇಳೋದು ಗಿವನ್ 2 ಪಾಸಿಟಿವ್, ಇದು ನಾನು ಬರಿತೇನಷ್ಟೇ. ಗಿವನ್ 2 ಪಾಸಿಟಿವ್ ಇಂಟೀಜರ್, ಗಿವನ್ 2 ಪಾಸಿಟಿವ್ ಇಂಟೀಜರ್ ಎ ಆ್ಯಂಡ್ ಬಿ, ಗಿವನ್ 2 ಪಾಸಿಟಿವ್ ಇಂಟೀಜರ್ಸ್ ಎ ಆ್ಯಂಡ್ ಬಿ ಅಂತ ಹೇಳ್ತಾ ಇದ್ದಾರೆ. there exist two positive there exist unique integers, there exists unique integers q and r such that ಇಷ್ಟೆಲ್ಲ ಬರಿಬೇಕು. a is equals to bq plus r where r is greater than or equals to 0, r is less than b. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ, ಇದು ಇಂಪಾರ್ಟೆಂಟು. ಇದು ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಅಥವಾ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾದ ಸ್ಟೇಟ್ಮೆಂಟ್. ಗಿವನ್ 2 ಪಾಸಿಟಿವ್ ಇಂಟೀಜರ್ಸ್ a and b, there exists a unique integer q and r such that a is equals to bq plus r where r lies between 0 and b.
ಆರಲ್ಲಿ 0 ಇನ್ಕ್ಲೂಡ್ ಆಗುತ್ತೆ, ಬಿಗಿಂತ ಕಡಿಮೆ ಆಗಿರ್ಬೇಕು. ಯಾವತ್ತು ರಿಮೈಂಡರ್ ಅನ್ನೋದು ಬಿಗಿಂತ ಚಿಕ್ಕದೇ ಇರಬೇಕು ಸ್ಟೂಡೆಂಟ್ಸ್. ಇದು ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು, ನೋಡ್ಕೊಳ್ಳಿ. ಓಕೆ 12th ಕ್ವಶನ್ ನೋಡಿ, ಎಕ್ಸ್ಪ್ರೆಸ್ 140 ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. 12th ಕ್ವಶನ್ ನೋಡಿ, ಎಕ್ಸ್ಪ್ರೆಸ್ 140 ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. 140ನ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಬರೀಲಿಕ್ಕೆ ಕೇಳಿದ್ದಾರೆ. 140 2 7s ಅಲ್ಲ, 2 35s ಅಲ್ಲ, 3 ಹೋಗೋದಿಲ್ಲ, 5 7s ಅಲ್ದ, 7 1s ಏನಾಯ್ತು? ಇದನ್ನೇ ಬರೆಯೋದಷ್ಟೇ. ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ ಅಂದರೆ ಏನು? 2 to the power of 2 ಇಂಟು 5 ಒಂದು ಟೈಮ್ ಇರೋದು, 5 to the power of 1 ಇಂಟು 7 to the power of 1. ಇದು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ ಅಲ್ವಾ? ಇದನ್ನು 1 ಮಾರ್ಕ್ಸಿಗೂ ಕೇಳ್ಬೋದು, MCQಗೂ ಕೇಳ್ಬೋದು ಅಷ್ಟೇ. ಅದಾಯಿತು, 12th ಆಯಿತು. 13th ಕ್ವಶನ್ ನೋಡಿ, ಇಫ್ ದ HCF ಆಫ್ 24 ಆ್ಯಂಡ್ 36 ಈಸ್ 12. ಅಂದರೆ 2 ನಂಬರ್ ಇದೆ, ಯಾವುದಲ್ಲ? 24 ಮತ್ತು 36. ನಾನು ಏನು ಹೇಳಿದ್ದೆ, ನಂಬರ್ ಕೊಟ್ಟಿದ್ದರೆ 24 36, ಎ ಅನ್ನೋದು 24 ತಗೊಳ್ಳಿ, ಬಿ ಅಂದರೆ 36 ತಗೊಳ್ಳಿ. ಅದರದ್ದು HCF ಎಷ್ಟಂತೆ? 12 ಅವರೇ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದ್ದು, ವಾಟ್ ಈಸ್ LCM? ಆವಾಗ ಮಾಡಿದಾರಲ್ಲ ಪ್ರಾಬ್ಲಮ್, HCF ಆಫ್ A, B ಇಂಟು LCM ಆಫ್ A, B ಇಸ್ ಈಕ್ವಲ್ಸ್ ಟು A ಕ್ರಾಸ್ B. HCF ಆಫ್ A, B ಎಷ್ಟು ಬಂದಿದೆ? 12 ಇಂಟು LCM ಆಫ್ A, B ನಮ್ಗೆ ಗೊತ್ತಿಲ್ಲ ಅಲ್ವಾ, ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಅಂದರೆ ಏನು? 24 ಇಂಟು ಬಿ ಅಂದರೆ ಏನು? 36. 12 ಆಚೆ ಕಡೆ ತೊಗೊಂಡೋಗಿ ಇಂಟು 12 ಆಚೆ ಕಡೆ ಹೋಗಿ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತಲ್ಲ, 24 ಇಂಟು 36 ಡಿವೈಡೆಡ್ ಬೈ 12. 12 1s 12 3s 24 ಇಂಟು 3 ಎಷ್ಟಾಗುತ್ತೆ ನೋಡಿ? 24 ಇಂಟು 3 60 64 68 72 ಆಗುತ್ತೆ. ಇದು ನಿಮ್ಮ LCM. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್, ಇದೇ ಫಾರ್ಮುಲಾ. HCF ಆಫ್ A, B ಅದನ್ನು ನೋಡಿದಾಗ ನಿಮ್ಗೆ ಅಂದ್ಕೊಳ್ಬೇಕು. ಇಲ್ಲಿ ನೋಡಿ, HCF ಆಫ್ 2 ನಂಬರ್ಸ್ ಈಸ್ ಕೊಟ್ಟಿದ್ದಾರೆ, ವಾಟ್ ಈಸ್ ದ LCM ಕೇಳಿದ್ದಾರೆ ಅಷ್ಟೇ ಅಲ್ವಾ? ಈಸಿ ಇದೆಯಲ್ಲ. 14th ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ನಾನು ಇಲ್ಲೇ ಮಾಡ್ತೇನೆ. 14th ಕ್ವಶನ್, ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಪ್ರಕಾರ A ಇಸ್ ಈಕ್ವಲ್ಸ್ ಟು 3Q ಪ್ಲಸ್ R. ಫೈಂಡ್ ಆಲ್ ಪಾಸಿಬಲ್ ವ್ಯಾಲ್ಯೂ ಆಫ್ R. ಇದು ಹೆಚ್ಚಿನವ್ರಿಗೆ ಗೊತ್ತಿರೋದಿಲ್ಲ. ನಾನು ಇಲ್ಲೇ ಹೇಳಿದ್ದೇನೆ ಆರ್ ಯಾವುದಾಗಿರುತ್ತೆ? ಶುಡ್ ಬಿ 0ಗಿಂತ ಗ್ರೇಟರ್ ಅಥವಾ ಈಕ್ವಲ್ ಆಗಿರ್ಬೋದು. ಆರ್ ಶುಡ್ ಬಿ ಲೆಸ್ ದ್ಯಾನ್ ಬಿ ಅಂತ ಹೇಳಿದ್ದೇನೆ ಅಲ್ವಾ? ಇಲ್ಲಿ ನೋಡಿ, A ಇಸ್ ಈಕ್ವಲ್ಸ್ ಟು 3Q ಪ್ಲಸ್ R. ಕಂಪೇರ್ ಮಾಡಿದರೆ A ಇಸ್ ಈಕ್ವಲ್ಸ್ ಟು BQ ಪ್ಲಸ್ R ಅಲ್ವಾ? ಕಂಪೇರ್ ಮಾಡಿ ನೋಡಿದರೆ ಬಿ ಪ್ಲೇಸಲ್ಲಿ ಏನಿದೆ? 3 ಇದೆಯಲ್ವಾ? ಇವ್ರ ಕ್ವಶನ್ ಏನು ಕೇಳಿದ್ದು, ವಾಟ್ ಈಸ್ ದ ಪಾಸಿಬಲ್ ವ್ಯಾಲ್ಯೂ ಆಫ್ ಆರ್? ಆರಿನ ಪಾಸಿಬಲ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದೆ ನಾನು. ಆರ್ ಯಾವತ್ತು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇರುತ್ತೆ, ಲೆಸ್ ದ್ಯಾನ್ ಬಿ ಇರುತ್ತೆ. ಅಂದರೆ ಇಲ್ಲಿ ಆರ್ ವ್ಯಾಲ್ಯೂ ಯಾವ್ದು ಬರ್ಬೋದು? ಒಂದು 0 ಬರುತ್ತೆ, ಇನ್ನೊಂದು 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ ನೋಡಿ. ಲೆಸ್ ದ್ಯಾನ್ ಬಿ, ಆರ್ ಆಲ್ವೇಸ್ ಲೆಸ್ ದ್ಯಾನ್ ಬಿ. ಬಿ ಅಂದರೆ ಏನು ನಮಗೆ? 3 ಅಲ್ವಾ? ಲೆಸ್ ದ್ಯಾನ್ ಬಿ ಅಂದರೆ ಯಾವುದು? ಇಷ್ಟೇ ಅಲ್ವಾ? ಮತ್ತು ಯಾವ್ದು ಬರುತ್ತಾ? 0 1 2. ಗೊತ್ತಾಯ್ತು ಯಾಕಂದರೆ ಬಿ ವ್ಯಾಲ್ಯೂ 3 ಬಂತು. ನಮ್ಗೆ ಏನು ಗೊತ್ತಾಯಿತು? ಆರ್ ಅನ್ನೋದು ಯಾವತ್ತು 0 ಇನ್ಕ್ಲೂಡ್ ಆಗಿರುತ್ತೆ, ಬಿಗಿಂತ ಕಡಿಮೆ ಆಗಿರುತ್ತೆ. ಬಿಗಿಂತ ಕಡಿಮೆ ಅಂದರೆ ಎಲ್ಲಿವರೆಗೆ ಬರುತ್ತೆ? 0 1 2. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ. ಓಕೆ, 0 1 2. And last question, verify whether 18/7 is a terminating or non-terminating decimal expansion. ಇದು ಟರ್ಮಿನೇಟಿಂಗ್ ನಾನ್-ಟರ್ಮಿನೇಟಿಂಗ್ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಯಾವುದು? 18/7. ಸ್ಟೂಡೆಂಟ್ಸ್, ನಾನು ಇದೆಲ್ಲದನ್ನು ಹಿಂದಿನ ನನ್ನ ಚಾಪ್ಟರ್ ವೈಸ್ ರಿಯಲ್ ನಂಬರ್ಸ್ ಮಾಡಿದಾಗ ಮಾಡಿದ್ದೇನೆ. ಇಂಥ ಕ್ವಶನ್ ಅಲ್ಲ, ನೀವು ನೋಡಿ ಒಂದು ಸತಿ ಅದನ್ನು. ಬೇಕಾದರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೋಡ್ಕೊಳ್ಳಿ. ವೀಡಿಯೋಸನ್ನು ವಾಚ್ ಮಾಡಿ, ಎಲ್ಲ ವೀಡಿಯೋಸನ್ನು ವಾಚ್ ಮಾಡಿ. ಈಗ ಟರ್ಮಿನೇಟಿಂಗ್ ನಾನ್ ಟರ್ಮಿನೇಟಿಂಗ್ ಅಂತೇಳಿ ನಾವು ಹೇಗೆ ಅದನ್ನು ಡಿಸೈಡ್ ಮಾಡೋದು ಹೇಳಿ? ಅದನ್ನು ಹೇಗೆ ಡಿಸೈಡ್ ಮಾಡ್ತೇವೆ ಕೇಳಿದರೆ, ನೀವು ಯಾವಾಗ ಇದರ ಡಿನಾಮಿನೇಟರ್ನ, ಕೊಟ್ಟಿರೋ ನಂಬರ್ನ ಡಿನಾಮಿನೇಟರ್ನ ನೀವು 2 to the power of n ಇಂಟು 5 to the power of m ಫಾರ್ಮಲ್ಲಿ ಬರೀಲಿಕ್ಕಾದರೆ, ಡಿನಾಮಿನೇಟರ್ನ ಈ ಫಾರ್ಮಲ್ಲಿ ಬರೀಲಿಕ್ಕಾದರೆ, ದೆನ್ ಇಟ್ ಈಸ್ ಅ ಟರ್ಮಿನೇಟಿಂಗ್. ಅದರ್ವೈಸ್ ಇಟ್ ಈಸ್ ಅ ನಾನ್ ಟರ್ಮಿನೇಟಿಂಗ್. ಯಾವುದನ್ನು? ಕೊಟ್ಟಿರೋ ನಂಬರ್ನ ಡಿನಾಮಿನೇಟರ್. 7ಅನ್ನು ನಾನು 2 to the power of ಸಮಥಿಂಗಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆಯಾ? 7 ಈಸ್ ಅ ಪ್ರೈಮ್ ನಂಬರ್. ಯಾವುದರಿಂದ ಹೋಗುತ್ತೆ? ಖಾಲಿ 7ಇಂದ ಮಾತ್ರ ಹೋಗೋದಲ್ವಾ? ನಾನು 7ಅನ್ನು ಏನಂತ ಬರಿಬೋದು? 7 to the power of 1 ಅಂತ ಬರಿಬೋದು. ನಾನು ಈ ಥರ ಬರಲಿಕ್ಕಾಗತ್ತಾ? 2 to the power of 2 ಅಥವಾ 5 to the power of 3 ಈ ಥರ ಬರಲಿಕ್ಕಾಗುತ್ತೆ? ಇದನ್ನು ನಾನು ಪ್ರೈಮ್ ಫ್ಯಾಕ್ಟರ್ ಮಾಡಿದರೆ ಆಗೋದಿಲ್ಲ. ಸೊ ಇಟ್ ಈಸ್ ಅ ನಾನ್ ಟರ್ಮಿನೇಟಿಂಗ್. ಟರ್ಮಿನೇಟಿಂಗ್ ಆಗೋದು ಯಾವಾಗ ಅಂತ ಕೇಳಿದರೆ, ನೀವು ಯಾವಾಗ ಇದರ ಡಿನಾಮಿನೇಟರ್ನ ಇನ್ ಟರ್ಮ್ಸ್ ಆಫ್ 2 to the power of n ಇಂಟು 5 to the power of m ಬರೀಲಿಕ್ಕಾದರೆ ಆವಾಗ ಮಾತ್ರ ಅದನ್ನು ಟರ್ಮಿನೇಟಿಂಗ್ ಅಂತ ಕರೀತಾರೆ.
ಬರೀಲಿಕ್ಕಾಗಲಿಲ್ವಾ, ಬೇರೆ ಯಾವ ಫಾರ್ಮಲ್ಲಿ ಬರೀಲಿಕ್ಕಾದರೂ ಅದಲ್ಲ, ಇಟ್ ಈಸ್ ಅ ನಾನ್ ಟರ್ಮಿನೇಟಿಂಗ್. ಸೊ ಆನ್ಸರ್ ಈಸ್ ನಾನ್ ಟರ್ಮಿನೇಟಿಂಗ್. ಸ್ಟೂಡೆಂಟ್ಸ್, ಇಲ್ಲಿಗೆ ನಿಮ್ಮ 1 ಮಾರ್ಕ್ಸ್ನ ರಿಯಲ್ ನಂಬರ್ಸ್ ಕ್ವಶನ್ಸ್ ಆಯಿತು. ರಿಯಲ್ ನಂಬರ್ ಚಾಪ್ಟರ್ಲಿ ಈಗ ಕ್ವಶನ್ ಪೇಪರ್ಸಲ್ಲಿ ನೋಡಿ ಏನೇನು ಕ್ವಶನ್ ಕೇಳಿದ್ದಾರೆ, ಆಲ್ಮೋಸ್ಟ್ ಇದೇ ಬಂದಿರುತ್ತೆ ಆಯಿತಾ. ಇದನ್ನೇ ಅವರು ಪಕ್ಕ ಕವರ್ ಮಾಡಿರ್ತಾರೆ. ಇದೇ ಇಷ್ಟರಲ್ಲಿ ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಟೈಪ್ ಇದು ಏನೇನು ಪ್ರಾಬ್ಲಮ್ ಇದೆ ಎಕ್ಸ್ಟ್ರಾ ಕ್ವಶನ್ಸಲ್ಲಿ ಇದೆ, ನೀವು ಸಾಲ್ವ್ ಮಾಡಿ ಆಯಿತಾ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಬರುತ್ತೆ. ನಾನು ಯಾಕೆ ಇದೇ ಚಾಪ್ಟರ್ನ ತೊಗೊಂಡು ಕೇಳಿದ್ರೆ 2 ಕ್ವಶನ್ಸ್ ಬರುತ್ತೆ 1 ಮಾರ್ಕ್ಸಿಂದ. ಒಂದು MCQ ಬರುತ್ತೆ, ಒಂದು ನಿಮಗೆ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಯಾವುದರಲ್ಲಿ ನಾನು 2 ಕ್ವಶನ್ಸ್ ಬರುತ್ತೆ ನೋಡ್ತೇನೆ. ಇನ್ ಕೇಸ್ ಇಲ್ಲದೆ ಇದ್ದರೆ ಲೀನಿಯರ್ ಇಕ್ವೇಷನ್ಸು ಅಥವಾ ಈಸಿ ಯಾವುದಿದೆ ಅದಕ್ಕೆ ಹೋಗೋಣ ಆಯಿತಾ. ಹೋಪ್ ಇದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಂದು ಸತಿ ನೋಡ್ಕೊಳ್ಳಿ, ಎಲ್ಲದನ್ನು ಪರ್ಫೆಕ್ಟ್ ನೋಡ್ಕೊಳ್ಳಿ, 2 ಸತಿ ವೀಡಿಯೋ ನೋಡಿ. ಆಮೇಲೆ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ ನೋಡಿದ್ದು ಕೊಟ್ಟಿದ್ದಾರೆ ಹಿಂದಿನ ಇಯರಲ್ಲಿ ನಾನು ಸಾಲ್ವ್ ಮಾಡಿದ್ದೇನೆ ನನ್ನ ಪ್ಲೇ ಲಿಸ್ಟಲ್ಲೇ. ಬಟ್ ಆದರೂ ಒಂದು ಸತಿ ನೀವು ನೋಡಿಕೊಂಡು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಮಾಡೆಲ್ ಕ್ವಶನ್ ಪೇಪರ್ ಎಲ್ಲದ್ರದ್ದು ಬರುತ್ತೆ ಇಲ್ವೋ ನೋಡಿ, ಅಷ್ಟು ಸಿಂಪಲ್ ಅಲ್ವಾ. ಸರಿ, ಈ ಒಂದು ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಏನಾದರೂ ನಾನು ತಪ್ಪನ್ನು ಹೇಳಿದರೆ ದಯವಿಟ್ಟು ಹೇಳಿ. ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ, ಮಾತಾಡೋ ಫ್ಲೋಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ತಿಳಿಸಿ ಆಯಿತಾ. ನಿಮ್ಮ ಸಪೋರ್ಟ್ಗಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೇನೆ.